ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್. ನನ್ನ ಲೋಕ. ಎಸ್ ನೋಡಿ, ಎಣ್ಗಾಯಿ ರೆಡಿಯಾಗಿದೆ, ಸಖತ್ತಾಗಿ ಬಂದಿದೆ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಒಂದು ಎಣ್ಗಾಯಿ ಅಂತ. ಪಕ್ಕ ಉತ್ತರ ಕನ್ನಡ ಕಷೆಯಲ್ಲಿ ನಮ್ಮನೇಲಿ ನಾವು ಹೇಗೆ ಮಾಡ್ತೀವಲ್ಲ ಆ ರೆಸಿಪಿ ನಿಮಗೆ ತೋರಿಸಿದ್ದೀನಿ. ತುಂಬ ಈಸಿಯಾಗಿದೆ, ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಬಿಟ್ಟು ನೀವು ಮಾಡ್ಕೋಬೋದು. ಹೋಗಿ ರೆಸಿಪಿ ನೋಡಿ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಹಾಕಿ ನನಗೆ. ತುಂಬ ಈಸಿಯಾಗಿ ಮಾಡ್ಬೋದು. ನಿಮಗೆ ಸಿಗದೇ ಇರೋದು ಒಂದು ಹುಚ್ಚೆಳ್ಳು ನಿಮಗೆ ಮೇ ಬಿ ಎಲ್ಲ ಕಡೆಗೂ ಅವೈಲೇಬಲ್ ಇದೆ, ಬಟ್ ಮನೆಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ಇರಲ್ಲ ಅನಿಸುತ್ತೆ. ಅದನ್ನು ಇಲ್ಲದೆ ಸಹ ಮಾಡ್ಬೋದು, ಬಟ್ ಅದನ್ನು ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಎಣ್ಗಾಯಿಗೆ ಬೇಕಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಕಡಲೆ ಬೀಜ, ಕಡಲೆ, ಕಾಶ್ಮೀರಿ ಚಿಲ್ಲಿ ಪೌಡ್ರು, ಕಾಯಿ ತುರಿ, ಇದೇ ಹುಚ್ಚೆಳ್ಳು ಪುಡಿ, ಕುಶನಿ ಪುಡಿ ಅಂತೀವಿ ನಾವು, ಹುಚ್ಚೆಳ್ಳು ಪುಡಿ, ನಿಂಬೆಹಣ್ಣಲ್ಲಿ ಸುಮ್ಮನೆ ಇದೆ, ಸಾಂಬಾರು ಪುಡಿ, ಮನೇಲಿ ಬಳಸೋಂಥ ಯಾವ ಸಾಂಬಾರು ಪುಡಿ ಬೇಕಿರೋ ನೀವು ಬಳಸ್ಬೋದು, ಅದು ಖಾರದ ಪುಡಿ, ಉಪ್ಪು. ಈ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯಾಕೆ ಬಳಸ್ತಿದ್ದೀನಿ ಅಂದರೆ ನಮ್ಮ ಮನೇಲಿ ಅದು ಕಲರ್ ಕಮ್ಮಿ ಇದೆ, ಅದಕ್ಕೆ ಹುಣಸೆ ಹಣ್ಣು ಸ್ವಲ್ಪ ಫಾಸ್ಟಾಗಿದೆ ವೀಡಿಯೋ, ಹಾಗಾಗಿ ಸೆಟ್ ಆಗಿಲ್ಲ ನೋಡಿ. ಎಲ್ಲದೂ ಮಿಕ್ಸಿಗೆ ಹಾಕ್ಕೊಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಆದಷ್ಟು ಗಟ್ಟಿಗೆ ನೀವು ಮಾಡ್ಕೋಬೇಕಾಗುತ್ತೆ. ಯಾಕಂತ ಬದನೆಕಾಯಿ ಒಳಗೆ ತುಂಬಬೇಕಲ್ವ ಅದನ್ನು, ಹಾಗಾಗಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ಇದು ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೋಡಿ, ಇದಾಗಲೇ ಗ್ರೈಂಡ್ ಆಗಿದೆ. ನಾನು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಥರ ಗಟ್ಟಿಗೆ ಇರಲಿ, ಅದು ಗಟ್ಟಿಗಿದ್ದರೆ ನಿಮಗೆ ತುಂಬೋದಕ್ಕೆ ಈಸಿ ಆಗುತ್ತೆ. ಕುಕ್ಕರ್ಗೆ ಆಲ್ರೆಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಎಣ್ಗಾಯಿನೇ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕಾಗತ್ತೆ. ಕಮ್ಮಿ ಹಾಕ್ಕೊಂಡ್ರೆ ಎಣ್ಗಾಯಿ ಅನಿಸಲ್ವಲ್ಲ, ಸೊ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಗಾಯಿಗೆ. ಇದು ಎಣ್ಗಾಯಿ ಮಾಡೋದಕ್ಕೆ ನಿಮ್ಗೆ ಈ ಥರ ಚಿಕ್ಕ ಚಿಕ್ಕ ಬದನೆಕಾಯಿಗಳು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅದನ್ನು ತುಂಬಿಬಿಟ್ರೆ ಟೇಸ್ಟ್ ಜಾಸ್ತಿ ಅಂತಾರೆ, ಬಟ್ ನಾನು ತುಂಬಿದ್ದಾಗ ಅದು ತುಂಬ ಬದನೆಕಾಯಿ ವೇಸ್ಟ್ ಮಾಡಿಬಿಡ್ತಾರೆ ಅಂತ ತುಂಬನ ಕಟ್ ಮಾಡಿ 4 ಭಾಗ ಮಾಡ್ಕೋತೀನಿ. ದೊಡ್ಡದಿದ್ದರೆ ನೀವು ಕಟ್ ಮಾಡಿ ಹಾಕ್ಕೋಬೋದು. ನೋಡಿ, ಈ ಥರ 4 ಭಾಗ ಮಾಡ್ಕೋಬೇಕು. ಈಗ 4 ಭಾಗ ಮಾಡ್ಕೊಂಡಾಗ ನಿಮಗೆ ತುಂಬೋದಕ್ಕೆ ಈಸಿ ಆಗುತ್ತೆ. ಫಸ್ಟ್ ಎಲ್ಲದೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಇದರೊಳಗೆ ಏನು ಖಾರ ಇದೆಯಲ್ಲ ಅದನ್ನು ತುಂಬಿಬಿಟ್ಟು ಡೈರೆಕ್ಟ್ ನೀವು ಇದು ಒಗ್ಗರಣೆ ಥರ ಏನೂ ಹಾಕಲ್ಲ ನಮ್ಮ ಮನೆಗಳಲ್ಲಿ ನಾವು. ಸೊ ಹಾಗಾಗಿ ನಾನು ಡೈರೆಕ್ಟ್ ತುಂಬಿಬಿಟ್ಟು ಹಾಗೆ ಕುಕ್ಕರ್ಗೆ ಹಾಕಿ ಅದನ್ನು ಕೂಗಿಸ್ಕೊತೀನಿ. ಇದಕ್ಕೇನು ಉಪ್ಪು ಹಾಕ್ಕೊಂಡಿರೋದ್ರಿಂದ ನೀವು ಖಾರ ಮಿಕ್ಸಿಗೆ ಹಾಕ್ಕೊಂಡಾಗ ನೋಡಿ ಎಲ್ಲ ತುಂಬಿಬಿಟ್ಟು ದೊಡ್ಡದೊಂದಿತ್ತು ಅದನ್ನು ಸುಮ್ಮನೆ ಹಾಕಿದ್ದೀನಿ. ಈ ಥರ ತುಂಬ್ಕೋಬೇಕು. 4 ಪೀಸ್ ಮಾಡಿರ್ತೀವಲ್ಲ ಇದನ್ನಿಗೆ ತುಂಬ್ಕೋಬೇಕಾಗುತ್ತೆ. ಅದಕ್ಕೆ ಏನೋ ತುಂಬ್ಗಾಯಿ ಅನ್ನೋದು ಎಣ್ಣೆ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಎಣ್ಗಾಯಿ ಅಂತಾರೆ. ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಈಗ ಎಲ್ಲದೂ ರೆಡಿಯಾಗಿದೆ. ಈ ಉಳಿದಿರೋ ಖಾರ ಏನಿದೆಯಲ್ಲ ಅದನ್ನೆಲ್ಲ ತೊಳೆದ್ಬಿಟ್ಟು ನಾವು ಇದ್ರೊಳಗೆ ಹಾಕ್ಕೊಳ್ಳೋಣ. ನೋಡಿ, ರೆಡಿ ಇದೆ. ಈಗ ಇದನ್ನು ಕೂಗಿಸ್ಕೊಬಿಟ್ರೆ ನಿಮಗೆ ಎಣ್ಗಾಯಿ ರೆಡಿ ಆಗುತ್ತೆ. ನೋಡಿ, ಎಣ್ಗಾಯಿ ರೆಡಿ ಆಗಿದೆ. ನಾನು ಸ್ವಲ್ಪ ನೀರಾಗಿ ಮಾಡಿಕೊಂಡೆ ಬದನೆಕಾಯಿ ತುಂಬಿರೋ ಅಂಥದ್ದು. ಬಿಳಿ ಹೋಳಿಗೆ ಎಣ್ಗಾಯಿ ರೆಡಿ ಆಗಿದೆ. ಸೂಪರ್ವಾಗಿರುತ್ತೆ ಎರಡು ಕಾಂಬಿನೇಷನು. ಬಿಳಿ ಹೋಳಿಗೆ ರೆಸಿಪಿನೂ ಆದಷ್ಟು ಬೇಗ ನಿಮಗೆ ಹಾಕ್ತೀನಿ. ಎಸ್, ನೋಡಿದ್ರಿ ಅಲ್ವಾ ಹೇಗಿತ್ತು ಎಣ್ಗಾಯಿ ರೆಸಿಪಿ. ಈ ಎಣ್ಗಾಯಿ ನೀವು ಚಪಾತಿ, ರೊಟ್ಟಿ, ಬಿಳಿ ಹೋಳಿಗೆ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಎಣ್ಗಾಯಿ ಅನ್ಬೋದು, ತುಂಬಗಾಯಿ ಅನ್ಬೋದು, ಯಾವ ಥರ ಬೇಕಿದೋ ಆ ಥರ ಹೇಳ್ಬೋದು. ಇವತ್ತು ಅವಳಿಗೆ ರಜಾ ಇಲ್ಲೇ ಇದ್ದಾಳೆ, ಅದಕ್ಕೆ ಎಲ್ಲ ತರಲೆ ಮಾಡ್ತಾಯಿದ್ದಾಳೆ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದು ಹೊಸ ರೆಸಿಪೀಸ್ ಹಾಕ್ತೀನಿ, ಏನು ಹೊಸ ವಿಡಿಯೋ ಹಾಕ್ತೀನಿ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಥರ ರೆಸಿಪೀಸ್ ಬೇಕು, ಯಾವ ಥರ ವಿಡಿಯೋ ಬೇಕು ಅಂದರೆ, ನಾನು ಈಗ ತುಂಬ ದಪ್ಪ ಆಗಿದ್ದೀನಿ, ವೆಯ್ಟ್ ಲಾಸ್ ಜರ್ನಿಲಿದ್ದೀನಿ, ಅದನ್ನು ವೀಡಿಯೋ ಮಾಡಬೇಕು. ಅಥವಾ ನಿಮಗೆ ಏನೇನು ಬೇಕು, ನ್ಯೂಟ್ರಿಷನ್ ತುಂಬಿರುವಂಥ ರೆಸಿಪಿಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ನಾನು ಪಟಾಪಟ್ ಕೆಲವೊಂದೆಲ್ಲ ಪ್ಲಾನ್ ಮಾಡಿ ಇಟ್ಟಿದ್ದೀನಿ. ನಿಮಗೆ ಯಾವುದು ಬೇಕು ಅಂತ ಕೇಳಿ ನಾನು ಅದನ್ನು ನಿಮಗೆ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.